ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಮಧ್ಯಾಹ್ನ 1 ಗಂಟೆ ಆಗಿದೆ. ಸೊ ಮಧ್ಯಾಹ್ನ ಅಡುಗೆಗೆ ನಾನು ಇವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಉಪ್ಸಾರು ಮಾಡೋಣ ಅಂತ ಅನ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಇವತ್ತು ಏನಾದರೂ ಗ್ರೇವಿ ಏನಾದರೂ ಮಾಡಿಕೊಡು ಅಂತ ಕೇಳಿದ್ರು. ಸೊ ಹಾಗಾಗಿ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೀನ್ ಕಲರ್ ಗ್ರೇವಿ ಮಾಡ್ತಾ ಇದ್ದೀನಿ. ಆ ಗ್ರೀನ್ ಕಲರ್ ಗ್ರೇವಿ ನಿಮ್ಗೆ ಗೊತ್ತು, ಆಲ್ರೆಡಿ ರೆಸಿಪಿ ನಾನು ತೋರಿಸಿದ್ದೀನಿ, ನೋಡಿರ್ತೀರ. ಹಾಗಾಗಿ ಅದು ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕ್ಬಿಟ್ಟು ಬಾಡಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆ ರುಬ್ಕೊಳ್ಬೇಕು. ಸೊ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಲ್ಲ, ಇದಕ್ಕೆ ಒಂದೇ ಈರುಳ್ಳಿ ಹಾಕೋದು. ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಚಕ್ಕೆ ಲವಂಗ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಬೇಕು, ಪುದೀನ ಸೊಪ್ಪನ್ನ ಸ್ವಲ್ಪ ಕಡಿಮೆ ಹಾಕಬೇಕು. ಇಲ್ಲಾಂದ್ರೆ ಪುದೀನ ಸೊಪ್ಪಿಂದ ಸ್ಮೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಪುದೀನ ಸ್ವಲ್ಪ ಕಡಿಮೆ ಹಾಕೊಳ್ಬೇಕು. ಅದಕ್ಕೆ ತುಂಬಾ ಕ್ವಿಕ್ ಆಗುತ್ತೆ, ಟೈಮು ಜಾಸ್ತಿ ತಗೊಳ್ಳಲ್ಲ ಗ್ರೇವಿ ಮಾಡೋದಕ್ಕೆ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ, ಏನಂತ ಹೇಳಿದ್ರೆ ಬಿರಿಯಾನಿದು ರೆಸಿಪಿ ಯಾಕೆ ತೋರಿಸ್ತಾ ಇಲ್ಲ ಅಂತ. ನಾನು ಜಾಸ್ತಿ ಮಾಡಿದಾಗ ಅರ್ಜೆಂಟ್ ಅಲ್ಲಿ ಮಾಡಿರ್ತೀವಿ, ಅದು ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಅದನ್ನ ತೋರಿಸಿಲ್ಲ. ತೋರಿಸ್ಬಾರ್ದು ಅಂತ ಏನಿಲ್ಲ ಉದ್ದೇಶ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ರೆಸಿಪಿನ ನಿಮ್ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಜನ ಕಮೆಂಟ್ ಹಾಕಿದ್ರಿ, ಏನಕ್ಕೆ ನೀವು ಇದನ್ನ ಮಾತ್ರ ತೋರಿಸ್ತಾ ಇಲ್ವಲ್ಲ ಬಿರಿಯಾನಿ ರೆಸಿಪಿನ ಅಂತೇಳಿ. ತೋರಿಸ್ಬಾರ್ದು ಅನ್ನೋ ಉದ್ದೇಶ ಏನಿಲ್ಲ ನನಗೆ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ. ಸೊ ನನಗೆ ಈ ಅಡ್ಗೆ ಜೊತೆಗೆ ಸ್ವಲ್ಪ ಮನೆ ಕ್ಲೀನ್ ಎಲ್ಲ ಮಾಡ್ಕೊಳ್ಳೋದು ಕೆಲಸಗಳು ಕೂಡ ಮಾಡ್ತಾ ಇದ್ದೀನಿ. ಒಂದೊಂದಾಗಿ ಸ್ವಲ್ಪ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಅದನ್ನೆಲ್ಲ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡಿಬಿಟ್ಟು ಈಗ ಅಡುಗೆ ಮನೆ ಕಡೆ ಬಂದಿದ್ದೀನಿ. ಹಬ್ಬ ಬಂತು ಅಂತ ಅಂದ್ರೆ ಸಾಕಪ್ಪ ಅನ್ಸುತ್ತೆ. ಮುಂಚೆ ಎಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಹಬ್ಬ ಬಂತು ಅಂದ್ರೆ ಖುಷಿ ಆಗೋದು, ಈಗ ಸಾಕು ಅನ್ನಿಸ್ತಿರುತ್ತೆ. ಒಂದ್ ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ಬೇಕು ಹಬ್ಬಕ್ಕೋಸ್ಕರ ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ನಾನು ಅಮೆಝಾನಿಂದ ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಬೈ ಮಾಡಿದ್ದೀನಿ. ಇದು ಬಂದು ತುಂಬಾ ಹೆಲ್ಪ್ಫುಲ್ ಆಗಿದೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾನು ಕ್ವಿಕ್ಕಾಗಿ ಎಗ್ನ ಬಾಯ್ಲ್ ಮಾಡ್ಕೊಳ್ತೀನಿ. ಹಾಗೆ ಇದು ತುಂಬಾ ನೀಡ್ಫುಲ್ ಆಗಿದೆ, ಹಾಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಿ ಯೂಸ್ ಮಾಡ್ಬೋದು. ಸೊ ತುಂಬಾ ಕ್ಯೂಟಾಗಿ ಸ್ಮಾರ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ನೆನ್ನೆ ವ್ಲಾಗ್ ಹಾಕಬೇಕಿತ್ತು. ನೆನ್ನೆ ವ್ಲಾಗ್ ಹಾಕೋದಕ್ಕೆ ಹಾಕಿರಲಿಲ್ಲ. ನನಗೆ DM ಮಾಡಿದರೆ ಕೆಲವೊಬ್ಬರು, ಅಕ್ಕ ವ್ಲಾಗ್ ಹಾಕಿಲ್ಲ ಇವತ್ತು, ವ್ಲಾಗ್ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ. ಥ್ಯಾಂಕ್ ಯು ಫಾರ್ ದಟ್. ತುಂಬ ಖುಷಿ ಆಯಿತು ನನಗೆ. ನಿಮ್ಮ ಕಾಳಜಿ ಪ್ರೀತಿ ತೋರಿಸ್ತಾ ಇರೋದು ನಂಗೆ ನಿಜವಾಗ್ಲೂ ಖುಷಿ ಆಯ್ತಾ ಇದೆ. ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನನ್ನನ್ನು ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿನೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಾ. ಖಂಡಿತವಾಗಿಯೂ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಬೇಕು. ಸೊ ಆ ಒಂದು ಸಪೋರ್ಟಿಂದ ಏನೋ ಒಂಥರ ನಮಗೆ ಹುಮ್ಮಸ್ ಬರುತ್ತೆ ಅಂತ ಹೇಳ್ಬೋದು ವೀಡಿಯೋಸ್. ಏನಕ್ಕಂದರೆ ನಮಗೊಂದು ಸ್ವಲ್ಪ ಹರ್ಟ್ ಆದಾಗ ನೀವೆಲ್ಲರೂ ನಮಗೆ ಧೈರ್ಯ ಹೇಳ್ತೀರಾ. ಏನೋ ಜೀವನನೇ ಬೇಡಪ್ಪ, ಬೇಜಾರಾಯಿತು ಅಂತ ಏನೋ ಅನ್ಕೊಂಡು ಕೆಲವೊಂದು ಸಿಚುವೇಶನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ನೀವು ನಮಗೆ ಧೈರ್ಯ ಹೇಳ್ತೀರಾ ಅಲ್ವಾ. ಆ ಧೈರ್ಯದ ಮಾತುಗಳನ್ನ ಕೇಳೋದಕ್ಕೆ ನಿಜ ಇನ್ನೇನು ಬೇಡ ಅಂತ ಅನಿಸುತ್ತೆ. ಇನ್ನೇನು ಬೇಕು ನಮಗೆ? ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಇಷ್ಟಿದ್ರೆ ಸಾಕು ಅಂತ ಅನಿಸುತ್ತೆ. ಇವತ್ತು ಟ್ಯೂಸ್ಡೇ, ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ನಾನ್ ವೆಜ್ ಮಾಡ್ಕೊಟ್ಟಿದ್ದಾಯ್ತು. ಅದಕ್ಕೆ ನಮ್ಮ ಮನೆಯವ್ರು ಇವಾಗ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ನೀನು ತಿನ್ನಲ್ಲ ಅಲ್ವಾ, ಹೆಂಗಿದ್ರು ನನಗೇನು ಸಾಂಬಾರು ಮಾಡ್ಕೊಳ್ಳಿಲ್ಲ. ಸೊ ಹಾಗಾಗಿ ನೀನು ಅಲ್ಲೇ ಹೊರಗಡೆ ಏನಾದರೂ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಬರೀವಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದಾರೆ. ಹಾಗೆ ನನ್ನ ಮಗ ಸ್ಲಿಪ್ಪರ್ ಕೊರಿಯರ್ ಮಾಡಿ ಮಮ್ಮಿ ಅಂದ್ಬಿಟ್ಟು ಕಾಲ್ ಮಾಡಿದ್ದ. ಸೊ ಅವ್ನಿಗೆ ಸ್ಲಿಪ್ಪರ್ ಕಳಿಸ್ಬೇಕಿತ್ತು. ಹಾಗೆ ತೊಗೊಂಡು ಬರೋಣ ಅದನ್ನು ಹಾಗೆ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇವಾಗ ಹೊರಗಡೆ ಹೋಗ್ತಾಯಿದ್ವಿ. ಹಾಗೆ ಆಲ್ಮೋಸ್ಟ್ ಟೈಮ್ ಬಂದು 3-3:30 ಆಗಿದ್ದರಿಂದ ನನಗೆ ತಿಂಡಿ ಏನು ತೊಗೋಬೇಕು, ದೋಸೆ ಆ ಥರ ಅಂತ ಅನ್ನಿಸ್ಲಿಲ್ಲ. ಸೊ ನನಗೆ ಒಂದು ಮಿನಿ ಊಟ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಊಟನೇ ತೊಗೊಂಡೆ. ಸಾಂಬಾರು ಮತ್ತು ಒಂದು ಕಾಳು ಉಸ್ಲಿ ಕೊಟ್ಟಿದ್ದರು, ಕಡಲೆಕಾಳದು ಉಸ್ಲಿ. ಸೊ ನಾನು ಊಟನೇ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೆ. ಒಂದು ಕಡೆ ಕನ್ಫ್ಯೂಷನ್ ಇತ್ತು, ಮಸಾಲೆ ದೋಸೆ ತೊಗೊಳ್ಳ ಅಂತ.
ಆದರೆ ಊಟದ ಟೈಮ್ ಆಗಿರೋದ್ರಿಂದ ನನಗೆ ಊಟನೇ ಬೆಸ್ಟ್ ಅಂತ ಫೀಲ್ ಆಯಿತು. ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಮಧ್ಯಾಹ್ನದ ಹೊತ್ತು ಸೀರಿಯಸ್ಲಿ ನನಗೆ ದೋಸೆ, ಇಡ್ಲಿ ಮತ್ತು ಇದೆಲ್ಲ ತಿಂಡಿ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಅನ್ನ ಸಾಂಬಾರು ತಿನ್ನೋದಕ್ಕೆ ಇಷ್ಟ ಆಗೋದು. ಅದೇ ರೀತಿ ಮಾರ್ನಿಂಗು ಅಷ್ಟೇ ಅನ್ನ ಸಾಂಬಾರೆಲ್ಲ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಟಿಫನ್ಗಳು ಮಾಡಬೇಕಂತ ಅನಿಸುತ್ತೆ. ಸೇಮ್ ಹಂಗೇನೆ, ಅದಕ್ಕೋಸ್ಕರನೇ ನಾನು ಅನ್ನ ಸಾಂಬಾರೇ ತೊಗೊಬಿಟ್ಟೆ. ನನ್ನ ಹಸ್ಬೆಂಡ್ ಉದ್ದಿನೊಡೆ ಡಿಪ್ ತೊಗೊಂಡ್ರು. ಅದಾದಮೇಲೆ ನಾವು ಹೊರಗಡೆ ನಾನು ಹೇಳ್ದಾಗೆ ನನ್ನ ಮಗನಿಗೆ ಸ್ಲಿಪ್ಪರ್ ತೊಗೋಬೇಕು, ಹೋಗಬೇಕಿತ್ತು ಅಂತ ಹೇಳಿದೆ. ಫಸ್ಟ್ ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ ಮುಗಿಸ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತಾಯಿದ್ವಿ. ಬಂದ್ವಿ, ಈಗ ರೀಚ್ ಆದ್ವಿ. ಯಾವ ಥರ ಸ್ಲಿಪ್ಪರ್ ತೊಗೊಳೋದು, 2 ಪೇರ್ ಕೇಳಿದ್ದ ಅವನು. ಮಾಮೂಲಿ ವಾಶ್ರೂಮ್ಗೆ ಯೂಸ್ ಮಾಡೋದು, ಹಾಗೆ ಮತ್ತು ಹೊರಗಡೆ ಎಲ್ಲಾದರೂ ಹೋದಾಗ ಹಾಕೊಂಡು ಹೋಗೋದು. 2 ಥರ ಸ್ಲಿಪ್ಪರ್, ಅವನಿಗೆ ನೈಟ್ ಸ್ಟಡಿ ಎಲ್ಲ ಇರುತ್ತಲ್ವ, ಅವಾಗೆಲ್ಲ ಹಾಕ್ಕೊಳ್ಳೋಕ್ಕೆ ಎಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಯಾವ ಸೈಜ್ ತೊಗೊಳೋದು ಅಂತ ಅಂದ್ಬಿಟ್ಟು ನನಗೆ ಅಂತೂ ಕನ್ಫ್ಯೂಷನ್ ಆಗ್ತಿರುತ್ತೆ. ಅವರಪ್ಪ ಸೈಜೇ ಇವಾಗಂತೂ ಅವನಿಗೂ ಆಗುತ್ತೆ. ಮಕ್ಕಳು ಬೆಳೀತಾ ತಂದೆ ಸೈಜೇ ಮಕ್ಳಿಗೂ ಸ್ಲಿಪ್ಪರ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಹಾಗೆ ಫ್ರೆಂಡ್ಸ್, ಮಕ್ಕಳನ್ನ ನಾನು ಹೇಳ್ದಾಗೆ ಮಕ್ಕಳು ಸೈಜು ಹೇಗೆ ದೊಡ್ಡದು, ಸ್ಲಿಪ್ಪರ್ ಸೈಜ್ ಆಗಿರ್ಬೋದು, ಯಾವುದೇ ಒಂದು ಹೇಗೆ ದೊಡ್ಡದಾಗ್ತಾ ಹೋಗುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಇನ್ನೂ ಚಿಕ್ಕ ಮಕ್ಕಳಾಗಿರ್ತಾರೆ. ನನಗೆ ಮೊನ್ನೆ ನನ್ನ ಮಗನ ಸ್ಲಿಪ್ಪರ್ ತರೋಕ್ಕೆ ಅಂತ ಹೋದಾಗ ನನಗೆ ಗೊತ್ತಾಯಿತು, ಚಿಕ್ಕ ವಯಸ್ಸು ನಾವಿನ್ನ ಸ್ಲಿಪ್ಪರ್ ತೊಗೊಳ್ತಾ ಇದ್ವಿ. ಇವಾಗ ಅವ್ರ ಸೈಜಿನ ಸ್ಲಿಪ್ಪರ್ ಅಂದರೆ ಮಗನಿಗೆ ತೊಗೊಳ್ತೀವಿ ಅಂದರೆ ಅವ್ರ ಅಪ್ಪನ ಸೈಜ್ ತೊಗೋಬೇಕು, ಮಗಳಿಗೆ ಸೈಜ್ ತೊಗೋತೀವಿ ಅಂದರೆ ನನ್ನ ಸೈಜನ್ನು ತೊಗೋಬೇಕು ಅನ್ನೋಂಗಾಗಿದೆ. ಏನಕ್ಕಂದರೆ ಇಬ್ರಿಗೂ ಒಂದೇ ಸೈಜ್. ಅಂಗಡಿಗೆ ಹೋದರೆ ನಿನ್ನೆವರೆಗೂ ಅವ್ರು ಪುಟಾಣಿ ಕಾಲ್ಗೆ ಸ್ಲಿಪ್ಪರ್ಗಳನ್ನ ತೊಗೋತಾ ಇದ್ವಿ. ಎಷ್ಟು ಜೊತೆ ತೊಗೋತಾ ಇದ್ವಿ ಅಂತ ನನಗೆ ಗೊತ್ತಿಲ್ಲ. ಚಿಕ್ಕದ್ರಲ್ಲಿ ಇರಬೇಕಾದ್ರಂತೂ ನನ್ನ ಮಗಳಿಗೆ, ಅದರಲ್ಲೂ ಹೆಣ್ಮಕ್ಳ ಕಾಲ್ಗಂತೂ ತುಂಬ ವೆರೈಟಿ ಸ್ಲಿಪ್ಪರ್ ಸಿಗೋದ್ರಿಂದ ನನಗೆ ಆ ಸ್ಲಿಪ್ಪರ್ ಅಂದ ತಕ್ಷಣ ಆ ಟೈಮ್ ನೆನಪಾಗುತ್ತೆ. ನನ್ನ ಮಗಳು ಚಿಕ್ಕವಳಿದ್ದಾಗ ಅವರಪ್ಪ ತುಂಬ ಸ್ಲಿಪ್ಪರ್ಸ್ ತರೋರು, ಅವ್ರಿಗೆ ಬೇರೆ ಬೇರೆ ಡಿಸೈನ್ಸ್ ಸ್ಲಿಪ್ಪರ್ಗಳನ್ನ ತೊಗೊಂಡು ಬರೋರು. ಸುಮಾರು ಅವಳು 1 ರಿಂದ 2-3 ವರ್ಷ ಅದು ಪುಯ್ ಅಂತ ಸೌಂಡ್ ಬರ್ತಿತ್ತು ನೋಡಿ ಅವ್ರು ಹೆಜ್ಜೆ ಇಟ್ಟರೆ, ಆ ಥರ ಸ್ಲಿಪ್ಪರ್ಗಳು. ಅದಕ್ಕೆ ಅದರಲ್ಲೂ ಬೇರೆ ಡಿಸೈನ್, ಅದರಲ್ಲಿ ಅಷ್ಟೊಂದು ಸ್ಲಿಪ್ಪರ್ಗಳು ತೊಗೊಂಡು ಬರೋರು ಅವಾಗ. ಅದೆಲ್ಲ ನೆನಪಾಗ್ತಾಯಿತ್ತು. ಹಂಗಿದ್ದವ್ರೀಗ ನಮ್ಮ ಹೈಟ್ಗೆ ಬಂದಿದ್ದಾರೆ ಸರಿಸಮವಾಗಿ. ಮತ್ತು ಸ್ಲಿಪ್ಪರ್ ಸೈಜು ಅಷ್ಟೇ ನಮ್ಮ ಸೈಜ್ ಆಗೋಗಿದೆ. ಹೆಂಗೆ ಕಾಲ ಕಳೆದೋಯ್ತು ಅನ್ನೋದು ಗೊತ್ತಾಗಲಿಲ್ಲ. ಚಿಕ್ಕವ್ರು ಇರ್ಬೇಕಾದ್ರೆ ಹೆಂಗಪ್ಪ ಇಷ್ಟು ಸಾಕಿ ದೊಡ್ಡವ್ರು ಮಾಡೋದು, ಯಾವಾಗ ದೊಡ್ಡವ್ರು ಆಗ್ತಾರೋ ಅಂತ ಅನ್ನಿಸ್ತಾ ಇರ್ತದೆ. ಬಟ್ ದಿನಗಳು ಹೆಂಗೆ ಉರುಳೋಗ್ಬಿಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಾನು ಹೇಳ್ದಂಗೆ ಇವಾಗ ಅವ್ರ ಸ್ಲಿಪ್ಪರ್ ಸೈಜ್ ಬಂದು ನಮ್ಮ ಸೈಜ್ಗೆ ಈಕ್ವಲ್ ಆಗೋ ಥರ ಬೆಳೆದ್ಬಿಟ್ಟಿರ್ತಾರೆ. ಅದನ್ನು ನೆನೆಸ್ಕೊಂಡಾಗ ಒಂಥರ ಖುಷಿನೂ ಆಗುತ್ತೆ. ಆ ಕ್ಷಣಗಳು, ಆ ದಿನಗಳೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿರ್ತೀವಿ. ಆಬ್ವಿಯಸ್ಲಿ ತಂದೆ ತಾಯಿ ಅದನ್ನೆಲ್ಲ ನೋಡಿ ಖುಷಿಪಟ್ಟು ಅವ್ರದ್ದು ಒಂದೊಂದೇ ಬೆಳೆದಿರೋ ಹಂತಗಳನ್ನ ಫೀಲ್ ಮಾಡ್ಕೊಂಡು ಬಂದಿರ್ತೀವಿ. ಇವಾಗ ಅದು ನೋಡಿದ್ರೆ ಒಂಥರ ಆಶ್ಚರ್ಯನೂ ಆಗುತ್ತೆ, ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರೆ ಮಕ್ಕಳು ಅಂತಲೂ ಅನಿಸುತ್ತೆ ನಮಗೆ. ಸೊ ಫೈನಲಿ ಹಿಂಗೆ ಮೊನ್ನೆ ಸ್ಲಿಪ್ಪರ್ ತೊಗೊಬರಕ್ಕೆ ಹೋದಾಗ ನನಗೆ ಹಿಂಗೆ ಅನಿಸಿದ್ದು ಉಂಟು. ಹಾಗೆ ಫ್ರೆಂಡ್ಸ್, ತುಂಬ ಜನ ನಂದು ಲಾಂಗ್ ಹೇರ್ ಡಿಸೈನ್ ಕೇಳ್ತಾ ಇದ್ರಿ. ನಾನು ತೋರಿಸಿದ್ದೆ, ಬಟ್ ಆದ್ರೂ ಕೂಡ ಸ್ವಲ್ಪ ಜನ, ಅಂದರೆ ನೀವು ಸಬ್ಸ್ಕ್ರೈಬರ್ಸ್ ಇರ್ತಾರಲ್ವ, ಅವರು ನೋಡಿರಲ್ಲ, ಅವ್ರು ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ಅದನ್ನು ತೋರಿಸ್ತಾ ಇದ್ದೀನಿ. ತುಂಬ ಕನ್ಫ್ಯೂಷನ್ ಮಾಡ್ಕೊಂಡಿದ್ರಿ, ಅಕ್ಕ ತೋರಿಸಿ ನಿಮ್ಮದು ಗೋಲ್ಡ್ ಜ್ಯುವೆಲ್ರಿದು ವ್ಲಾಗ್ ಮಾಡಿ ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ನಾನು ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ. ಇದ್ರ ಡಿಸೈನ್ ಬಂದು ಆ್ಯಕ್ಚುಲಿ ನನ್ನ ಹತ್ರ ಕಾಸಿಂದು ಡಿಸೈನ್ ಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಾಡಿಸ್ಕೊಂಡಿದ್ದು. ಈ ಥರ ಬರುತ್ತೆ ಇದು ಡಿಸೈನು. ಫುಲ್ ಇದು ಸುತ್ತ ಕಾಸು, ಮಧ್ಯೆ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ನೋಡಿ. ಇದು ಈ ಥರ ಇದೆ ಡಿಸೈನು. ನಾನು ಹೇಳ್ದಾಗೆ ಕಾಸಿನ ಡಿಸೈನು. ನನಗೆ ಕಾಸಿನ ಡಿಸೈನ್ ಮಾಡಿಸ್ಕೋಬೇಕಂತ ಒಂದು ಆಸೆ ಇತ್ತು. ಸೊ ಹಾಗಾಗಿ ಅದೇ ಡಿಸೈನ್ ಸೆಲೆಕ್ಟ್ ಮಾಡಿದೆ. ಹಾಗೆ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ಇದೊಂದು ಹಾರದ ಡಿಸೈನ್ನ ಅಂತ ಅಂದ್ಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ಎಂಕರೇಜ್ ಮಾಡ್ತಾ ಇರಿ. ಥ್ಯಾಂಕ್ ಯು.